ಆತ್ಮೀಯ H16 ನ್ಯೂಸ್ ಅರಸಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತ್ ಅವರು. ವಿಶೇಷವಾಗಿ ಗುಜರಾತ್ನಲ್ಲಿ ನಡೆದಿರುವಂಥ ಕಾಂಗ್ರೆಸ್ನ ಅಧಿವೇಶನ, AICC ಅಧಿವೇಶನ ನಿಶ್ಚಿತವಾಗಿಯೂ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಏನು ಬೆಳೆದು ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯಗಳನ್ನು ಚರ್ಚೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಒಂದು ಏನಪ್ಪ ಅಂದರೆ ಕೂಟ ಆಗಿದೆ. ಅಲ್ಲಿ ಸಾಕಷ್ಟು ಕಾಂಗ್ರೆಸ್ಗೆ ದುಡಿದಂಥವರು, ಕಾಂಗ್ರೆಸ್ನಲ್ಲಿದ್ದಂಥವರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು, ಹಿಂದುಳಿದವರು ಎಲ್ಲರೂ ಬಂದು ತಮ್ಮ ಅಭಿಪ್ರಾಯವನ್ನು ಹೇಳೋದಷ್ಟೇ ಅಲ್ಲ, ಕಾಂಗ್ರೆಸ್ ನಾವು ಯಾವ ರೀತಿ ಕಟ್ಟಿದ್ರೆ ಉತ್ತಮ ಅನ್ನುವಂಥದ್ದು. ಅದರಲ್ಲೂ ಇತ್ತೀಚೆಗೆ ಕಾಂಗ್ರೆಸ್ನ ಸೇರಿಕೊಂಡಂತಹ ಕನಯ್ ಕುಮಾರ್ ಹೆಸರು ಯಾರು ಕೇಳಿಲ್ಲ. ಅವ್ರ ಪದರಾಗಿ ಹೊಸ ರಕ್ತ, ಹೊಸ ಚಿಂತನೆ, ಒಂದು ಕಮ್ಯುನಿಸಮ್ ನೆಲೆಗಟ್ಟಿನಲ್ಲಿ ಮೇಲೆ ಬಂದಂಥ ಈ ಕನಯ್ ಕುಮಾರ್ ಇವತ್ತು ಕಾಂಗ್ರೆಸ್ನ ಕೆಲವು ಪ್ರಮುಖ ಲೀಡರ್ಗಳು ಒಬ್ಬರಾಗಿ ಬೆಳೀತಾ ಇದ್ದಾರೆ ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಹೊಸ ಜೀವನ ಕೊಡ್ತಾ ಇದ್ದಾರೆ. ಎಷ್ಟೋ ಹಳೆಯ ಜನ ಕಳಿಸ್ಕೊಂಡು ಹೋಗ್ತಾ ಇರ್ತಾರೆ, ವಯಸ್ಸಾದಂಗೆ ಹೋಗ್ತಾರೆ, ಕೆಲವೊಮ್ಮೆ ಆಸೆಗೆ ಬಿದ್ದು ಹೋಗ್ತಾರೆ, ಮತ್ತೇನು ಅಧಿಕಾರ ಆಸೆಗೆ ಬಿಟ್ಟು ಹೋಗ್ತಾರೆ. ಇವತ್ತೊಂದು ರೀತಿಯಿಂದ ಕಾಂಗ್ರೆಸ್ ನಿಜವಾಗಿಯೂ ಝಳ ಅಂತೇಳಿ ಸ್ನಾನ ಮಾಡಿದಂಗೆ ಸ್ವಚ್ಛ ಆಗಲಿಕ್ಕತ್ತದ ರೀ. ಅಂಥವ್ರಲ್ಲೇ ಹೋದವರಲ್ಲೇ ಅನೇಕರಿದ್ದಾರೆ, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೋದವ್ರ ಬಗ್ಗೆ ಎಲ್ಲರಿಗೂ ಗೊತ್ತದ, ಹೋಗಲಿ ಅವರು. ಯಾಕಂದರೆ ಇಲ್ಲಿವರೆಗೆ ವಿಶೇಷವಾಗಿದ್ದಂಥವ್ರು ಏನಂದ್ರಪ್ಪ ಅಂತಂದ್ರೆ ಪ್ಯಾರಾಸೈಟ್ಸ್ ಅಂದ್ರೆ ಇಂದಿರಾ ಗಾಂಧೀಜಿಯವ್ರ ಹೆಸರ ಮೇಲೆ, ಅಥವಾ ರಾಜೀವ್ ಗಾಂಧಿಯವ್ರ ಹೆಸರ ಮೇಲೆ, ಅಥವಾ ನೆಹರು ಗಾಂಧಿಯವ್ರ ಹೆಸರ ಮೇಲೆ ಇಲ್ಲಿ ಇದ್ದುಕೊಂಡು ಇಡೀ ಕಾಂಗ್ರೆಸ್ಸನ್ನು ಹೆಚ್ಚು ಕಡಿಮೆ ಅದಕ್ಕೆ ಗೊರಲೆ ಹತ್ತುವಂಗೆ ಮಾಡಿದವರು ಈ ಜನನ ಇವತ್ತು ಅವ್ರು ಹೋಗಿದ್ದಾರೆ. ಹೊಸ ರಕ್ತ ಬರ್ತಾ ಇದೆ. ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಆದಂಥವ್ರು ಅವರು ಬಂದಿದ್ದಾರಲ್ಲ, ಹೊಸ ರಕ್ತ. ರೇವಂತ್ ರೆಡ್ಡಿ ಜೊತೆ ಕನಯ್ ಕುಮಾರ, ಎಷ್ಟೋ ಹೊಸ ಜನ ಬರ್ತಾ ಇದ್ದಾರೆ. ಗುಜರಾತ್ನಲ್ಲಿ ಹೋರಾಟ ಮಾಡಿದಂಥ SC/ST ಹೋರಾಟ ಮಾಡಿದಂಥ ವ್ಯಕ್ತಿಗಳು ಎಲ್ಲರೂ ಇವತ್ತು ಕೂಡ್ತಾ ಇದ್ದಾರೆ. ಕೂಡಿದ್ದು ಹೊಸ ಜೀವ ಕೊಡ್ತಾ ಇದ್ದಾರೆ, ಹೊಸ ಒಂದು ವ್ಯಕ್ತಿತ್ವ ಬರ್ತಾಯಿದೆ. ಮತ್ತು ಗುಜರಾತ್ ಮೂಲತಃ ಕಾಂಗ್ರೆಸ್ಸಿನ ಗಡನೂ ಹೋದದು. ಯಾಕಂದರೆ ವಲ್ಲಭಾಯ್ ಪಟೇಲ್ ಮತ್ತು ಜೊತೆಗೆ ಗಾಂಧಿ ಇವರಿಬ್ಬರು ಬದಿಯ, ಉತ್ತರ ಪ್ರದೇಶದ ನೆಹರು ಇವರೆಲ್ಲರೂ ಅವತ್ತು ಕೂಡಿದ್ರಿಂದಾಗಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ನಮಗೇನು ಗೊತ್ತಿಲ್ಲದ ವಿಷಯ ಏನಲ್ಲ. ಆದರೆ ಸ್ವತಂತ್ರ ಸಿಕ್ಕಂಥ ಕೊಡಿಸಂಥ ಜನರ ಬಗ್ಗೆ ಇವತ್ತು ಇರಲಿ, ಅವರು ಯಾವುದೂ ಇರಲಿ, BJPಯಲ್ಲಿ, RSS ಅವ್ರ ಹಿಂದೆ ಏನಪ್ಪ ಅಂತಂದ್ರೆ ಈ ಹೋರಾಟದಲ್ಲಿ ಇಲ್ಲದೆ ಹೋಗಿರ್ಬೋದು. ಆದರೆ ಇವತ್ತು ನಮ್ಮವರಾಗಿದ್ದಾರೆ. ಅವರು ಇವತ್ತು ಅವರು ಸ್ವತಃ ನಾಯಕರು ಹೇಳ್ಕೊಳ್ಳೋಂಥ ಇಲ್ಲ ಸ್ಥಿತಿಯೊಳಗೆ ನಮ್ಮಲ್ಲಿಯೇ ಅಂದ್ರೆ ಕಾಂಗ್ರೆಸ್ನಲ್ಲಿಯೇ ವಲ್ಲಭಭಾಯಿ ಅವರನ್ನು, ಕಾಂಗ್ರೆಸ್ನ ಜೊತೆಗೆ ಸಂಬಂಧಿಸಿದ ನೇತಾಜಿ ಅವರನ್ನು, ಅವ್ರಿಗೆ ಆದಂಥ ಅನ್ಯಾಯಗಳನ್ನು ಮುಂದೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವ್ರಿಗೆ ಇವತ್ತಿಗೂ ಸಹಿತ ಒಬ್ಬ ದೊಡ್ಡ ಸ್ವತಂತ್ರ ಹೋರಾಟಗಾರ ನಾಯಕ ಸಿಗ್ತಾಯಿಲ್ಲ. ವೀರ್ ಸಾವರ್ಕರ್ ಬಗ್ಗೆ ಅವ್ರು ಏನೋ ಮಾಡ್ತಾ ಇರ್ತಾರೆ, ಏನೋ ಪ್ರಯತ್ನ ಮಾಡ್ತಾರೆ, ಅದ್ರ ಕೊನೆಗೆ ಬಂದು ಅದು ಫೇಲ್ಯೂರ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಕಾಂಗ್ರೆಸ್ ಹೌದು ಹಲವು ತಪ್ಪುಗಳಿಂದ ಏನೇನೋ ಆಗಿ ಒಟ್ಟು ಈ ದೇಶ ಕಟ್ಟುವಲ್ಲಿ ಪ್ರಯತ್ನ ಮಾಡಿದ್ದೇನು ಸುಳ್ಳಲ್ಲ, ಈ ದೇಶಕ್ಕೊಂದು ರೂಪ ಕೊಟ್ಟಿದ್ದೇನು ಸುಳ್ಳಲ್ಲ. ಎಲ್ಲಕ್ಕಿಂತಲೂ ಪ್ರಮುಖವಾಗಿ ಕಾಂಗ್ರೆಸ್ ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಟ್ಟಿದ್ದು ದೊಡ್ಡ ಸಾಹಸ ಅಂತ. ನೀವು ನಮ್ಮ ನೆರೆಯ ರಾಷ್ಟ್ರಗಳನ್ನೆಲ್ಲ ಸುತ್ತಮುತ್ತ ನೋಡಿರಿ, ಏಷ್ಯಾ ಖಂಡದ ನೋಡಿರಿ, ಅಥವಾ ನೆರೆಯ ಈ ಸೌತ್ ಈಸ್ಟ್ ಏಷ್ಯಾದ ನೋಡಿರಿ, ಎಲ್ಲಿ ನೋಡಿದ್ರಿ ನೋಡಿರಿ, ವಿಶೇಷವಾಗಿ ಹೆಚ್ಚಿಗೆ